ಅಧ್ಯಾತ್ಮ ಸರಸಿಯ ಅರವಿಂದ, ಮಧುರ ಭಕ್ತಿಯ ಮಂದಾಕಿನಿ, ತ್ರಿವಿಧಾಮೃತದ ಕಾರಂಜಿ, ಅನನ್ಯ ವ್ಯಕ್ತಿತ್ವದ ಮೇರುಗಿರಿ ಎನಿಸಿರುವ ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯ ವಚನಗಳು ಕನ್ನಡಿಗರಿಗೆ ತವನಿಧಿಗಳಿದ್ದಂತೆ. ಅಕ್ಕನು ಅನುಭವ ಮಂಟಪದಲ್ಲಿ ಅಳವಡಿಸಿಕೊಂಡಿದ್ದ ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಗಳನ್ನಲ್ಲದೆ ಸೌಂದರ್ಯ ಪ್ರಜ್ಞೆ, ಸೂಕ್ಷ್ಮ ಸಂವೇದನೆ, ಸ್ವತಂತ್ರ ಚಿಂತನೆ ಹಾಗೂ ಆಧ್ಯಾತ್ಮಿಕ ಆತ್ಮಚರಿತ್ರೆಯ ಸುವರ್ಣ ರೇಖೆಗಳನ್ನು ಒಳಗೊಂಡ ಅಕ್ಕನ ವಚನಗಳು ಕನ್ನಡದ ಅನರ್ಘ್ಯ ರತ್ನಗಳು. ಅವುಗಳನ್ನು ಅವಳ ಸಾಧನೆಯ ಕ್ರಮದಲ್ಲಿಯೇ ಆಲಿಸಿದರೆ ದೊರೆವ ಆನಂದ ಅನಿರ್ವಚನೀಯವಾದುದು. ಅವಳ ಸಾಧನೆಯ ತೀವ್ರತೆಗೆ ಸಾಕ್ಷಿ ಈ ವಚನ. ದೇವಾ ಚಂದ್ರಮಲ್ಲಿಕಾರ್ಜುನಯ್ಯ
ಈ ಮೊರೆಯ ಹಿಂದೆ ಮಾನವ ಜೀವನದ ಮೂಲಕ್ಕೆ ಇಳಿದು ಅಕ್ಕನು ಕಂಡುಕೊಂಡ ಹುಟ್ಟಿನ ಬಾಳ ಬಟ್ಟೆಯ ನೈಜ ಸ್ವರೂಪ ಜ್ಞಾನದ ನಿನಾದವಿದೆ. ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ನಾ ಹುಟ್ಟಿದಲ್ಲಿ ನಾ ಹುಟ್ಟಿದಲ್ಲಿ. ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ನಾ ಹುಟ್ಟಿದಲ್ಲಿ ನಾ ಹುಟ್ಟಿದಲ್ಲಿ. ಆಕೋಪಾಗ್ನಿಯ ತಾಮಸದ ಧೂಮ್ರ ಮುಸುಕಿನಲಿ, ಆಕೋಪಾಗ್ನಿಯ ತಾಮಸದ ಧೂಮ್ರ ಮುಸುಕಿನಲಿ, ನಾನಿಮ್ಮ ಮರೆದು ದುಃಖಕ್ಕೀಡಾದೆ, ಆಕೋಪಾಗ್ನಿಯ ತಾಮಸದ ಧೂಮ್ರ ಮುಸುಕಿನಲಿ, ನಾನಿಮ್ಮ ಮರೆದು ದುಃಖಕ್ಕೀಡಾದೆ, ನಾನಿಮ್ಮ ಮರೆದು ದುಃಖಕ್ಕೀಡಾದೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ನಾ ಹುಟ್ಟಿದಲ್ಲಿ ನಾ ಹುಟ್ಟಿದಲ್ಲಿ. ಈ ಕರುಣದಿಂದ
ಚನ್ನ ಮಲ್ಲಿಕಾರ್ಜುನ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದ್ಯೋ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದ್ದು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿದ್ದು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿದ್ದು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದ್ದು ನಾ ಹುಟ್ಟಿದಲ್ಲಿ ನಾ ಹುಟ್ಟಿದಲ್ಲಿ. ಸುಖದ ಶೋಧನೆಯಲ್ಲಿಯೇ ನಿರಂತರ ನಿಮಗ್ನನಾಗಿರುವ ಮಾನವ ದುಃಖವನ್ನು ಪಡೆಯುವುದೇ ಹೆಚ್ಚು. ಹುಟ್ಟಿನೊಡನೆ ಸಂಸಾರ, ಸಂಸಾರದೊಡನೆ ಅಜ್ಞಾನ, ಅಜ್ಞಾನದೊಡನೆ ಅಳಿಯಾಸೆ, ಅಳಿಯಾಸೆಯೊಡನೆ ಕೋಪ, ಕೋಪದೊಡನೆ ಮರಹು, ಮರಹಿನೊಡನೆ ದುಃಖ. ಈ ದುಃಖ ತೊಲಗಲು ಪರಮಾತ್ಮನು ಕರುಣಿಸಿ ಮರಹ ಮಾಣಿಸಿ ಅರುಹ ಅನುಗ್ರಹಿಸಬೇಕು. ಅರುಹಿನಿಂದ ಮರಹಿನ ನಷ್ಟ, ಆಗ ಕೋಪಕ್ಕೆ ಕೊನೆ, ಆಗ ಅಳಿಯಾಸೆಗೆ ವಿದಾಯ, ಅದಾಗುತ್ತಲೇ ಅಜ್ಞಾನದ ನಿವಾರಣೆ, ತತ್ಪರಿಣಾಮವಾಗಿ ತೊಡಕಾಗಿದ್ದ ಸಂಸಾರವೇ ತೊಡವಾಗುವ ವಿಸ್ಮಯ. ಆದುದರಿಂದ ಅರುಹ ಕರುಣಿಸಲು ಗುರುವಿಗೆ ಮೊರೆ ಹೋಗಲೇಬೇಕು. ನಂಬಿದೆ ಗುರುವೇ ನಿನ್ನ ನಂಬಿದೆ, ನಂಬಿದೆ ಗುರುವೇ ನಿನ್ನ ನಂಬಿದೆ, ನಂಬಿದೆ ಸ್ವಾಮಿ ನಿನ್ನ ನಂಬಿದೆ. ನಂಬಿದೆ ಗುರುವೆ ನಿನ್ನ ನಂಬಿದೆ, ನಂಬಿದೆ ಗುರುವೆ ನಿನ್ನ ನಂಬಿದೆ, ನಂಬಿದೆ ಸ್ವಾಮಿ ನಿನ್ನ ನಂಬಿದೆ, ನಂಬಿದೆ ಸ್ವಾಮಿ ನಿನ್ನ ನಂಬಿದೆ. ಅಂಬಿಕಾರಮಣ ನೀನೇ ಅಂಬಿಗ, ಅಂಬಿಕಾರಮಣ ನೀನೇ ಅಂಬಿಗ, ನಂಬಿದೆ ಸ್ವಾಮಿ ನಿನ್ನ ನಂಬಿದೆ, ನಂಬಿದೆ ಸ್ವಾಮಿ ನಿನ್ನ ನಂಬಿದೆ.
ಸಂಭ್ರಮವನು ನೋಡ ಸಂಭ್ರಮವನು ನೋಡ ನೀ ನಂಬಿಗ ಸಂಭ್ರಮವನು ನೋಡ ನೀ ನಂಬಿಗ ಅದರಿಂದ ನರಿದು ತೆಗೆಯೋ ಅಂಬಿಗ ಅಂಬಿಗ ಅಂಬಿಕಾ ರಮಣ ನೀನೇ ಅಂಬಿಗ ಅಂಬಿಕಾ ರಮಣ ನೀನೇ ಅಂಬಿಗ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ಸತ್ಯವೆಂಬ ಹುಟ್ಟ ನೋಡಂಬಿಗ ಸದ್ಭಕ್ತಿ ಎಂಬ ಪಥವ ನೋಡಂಬಿಗ ಸತ್ಯವೆಂಬ ಹುಟ್ಟ ನೋಡಂಬಿಗ ಸದ್ಭಕ್ತಿ ಎಂಬ ಪಥವ ನೋಡಂಬಿಗ ನಿತ್ಯ ಮುಕ್ತ ನಮ್ಮ ನಿತ್ಯ ಮುಕ್ತ ನಮ್ಮ ಚನ್ನ ಮಲ್ಲಿಕಾರ್ಜುನನ ನಿತ್ಯ ಮುಕ್ತ ನಮ್ಮ ಚನ್ನ ಮಲ್ಲಿಕಾರ್ಜುನನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ನಂಬಿದೆ ಗುರುವೆ ನಿನ್ನ ನಂಬಿದೆ ನಂಬಿದೆ ಗುರುವೆ ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ಅಂಬಿಕಾ ರಮಣ ನೀನೇ ಅಂಬಿಗ ಅಂಬಿಕಾ ರಮಣ ನೀನೇ ಅಂಬಿಗ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ನಂಬಿದೆ ಸ್ವಾಮಿ ನಿನ್ನ ನಂಬಿದೆ ಗುರುಬೋಧೆಯ ಸುಧೆಯ ಪ್ರಭಾವದಿಂದ ಅಕ್ಕ ಮಹಾದೇವಿ ಬಿಟ್ಟೆನೆಂದಡೆ ಬಿಡದ ಮಾಯೆಯನ್ನು ಗೆದ್ದು ಎನ್ನ ಕಾಯ ಮಣ್ಣು ಜೀವ ಬಯಲು ಆವುದ ಹಿಡಿವನಯ್ಯ ಎಂಬ ಎರಡಕ್ಕೆ ಬಿಟ್ಟ ಕರುವಿನಂತಹ ಉಭಯ ಸಂಕಟದ ಅವಸ್ಥೆಯನ್ನು ದಾಟಿ ಬಯಕೆಯ ಉದಾತ್ತೀಕರಣವನ್ನು ಸಾಧಿಸಿ ಹರನೆ ತನಗೆ ಗಂಡನಾಗಬೇಕೆಂಬ ತನ್ನ ಹಲವು ಜನುಮಗಳ ಆಸೆಗೆ ಅನಂತಕಾಲ ತಪಸ್ಸಿದ್ದ ಅಭಿಲಾಷೆಗೆ ಅರ್ಪಿಸಿಕೊಂಡಳು. ಇದೆಂಥ ವಿಪರೀತ ಅಭಿಲಾಷೆ ಎಂದು ಬೆಕ್ಕಸ ಬೆರಗಾಗಿದ್ದ ಗೆಳತಿಯರಿಗೆ ಉತ್ತರವಿತ್ತಳು. ನಾವಿಲು ಲಲ 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 ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ರೆಡಿ
ನವಿಲು ಗಿರಿಯಲ್ಲದೆ ನವಿಲು ಗಿರಿಯಲ್ಲದೆ ಹುಲ್ಲು ಮೋರಡಿಯಲ್ಲಾಡುವುದೇ ಕೋಳ ಕಲ್ಲದೆ ಹಂಸೆ ಕೋಳ ಕಲ್ಲದೆ ಕೀರು ನಳ್ಳ ಕೆಳಸುವುದೇ ಗಿರಿಯಲ್ಲದೆ ನವಿಲು ಗಿರಿಯಲ್ಲದೆ ಹುಲ್ಲು ಮೋರಡಿಯಲ್ಲಾಡುವುದೇ ನವಿಲು ಚನ್ನಮಲ್ಲಿಕಾರ್ಜುನನ್ನೆಲ್ಲಿ ಕಂಡೆ, ಅವನಿಗೆ ಎಂತೊಲಿದೆ ಎಂದು ಕೇಳಿದ ಸಖಿಯರಿಗೆ ಹೇಳಿದಳು ಹೀಗೆ ಅಕ್ಕ ಮಹಾದೇವಿ. ಅಕ್ಕ ಕೇಳವ್ವ ಅಕ್ಕಯ್ಯ ಕೇಳವ್ವ ಅಕ್ಕ ಕೇಳವ್ವ ಅಕ್ಕಯ್ಯ ಕೇಳವ್ವ ಕೇಳವ್ವ ನಾನೊಂದು ಕನಸ ಕಂಡೇ ಕೇಳವ್ವ ನಾನೊಂದು ಕನಸ ಕಂಡೇ ಅಕ್ಕಿ ಅಡಕೆ ಬೂರಿ ತೆಂಗಿನಕಾಯಿ ಕಂಡೇ ಅಕ್ಕಿ ಅಡಕೆ ಬೋಲೆ ತೆಂಗಿನಕಾಯಿ ಕಂಡೆ ಕೇಳವ್ವ ನಾನೊಂದು ಕನಸ ಕಂಡೇ ಕೇಳವ್ವ ನಾನೊಂದು ಕನಸ ಕಂಡೇ ಚಿಕ್ಕ ಚಿಕ್ಕ ಜಡೆಗಳ ಸುಳಿಪಲ್ಲ ಗೊರವನು ಚಿಕ್ಕ ಚಿಕ್ಕ ಜಡೆಗಳ ಸುಳಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ 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 ಕೇಳವ್ವ ನಾನೊಂದು ಕನಸ ಕಂಡೇ ಕೇಳವ್ವ ನಾನೊಂದು ಕನಸ ಕಂಡೇ ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಬಿಡಿದೆ ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಬಿಡಿದೆ ಚನ್ನ ಮಲ್ಲಿಕಾರ್ಜುನನ ಕಂಡುನ ಕಣ್ತೆರೆದೆ ಚೆನ್ನ ಮಲ್ಲಿಕಾರ್ಜುನನ ಕಂಡುನ ಕಣ್ತೆರೆದೆ ಚೆನ್ನ ಮಲ್ಲಿಕಾರ್ಜುನ
ಕನಸ ಕಂಡೆ ಅಕ್ಕ ಕೇಳವ್ವ ಅಕ್ಕಯ್ಯ ಕೇಳವ್ವ ಕೇಳವ್ವ ನಾನೊಂದು ಕನಸ ಕಂಡೆ ಕೇಳವ್ವ ನಾನೊಂದು ಕನಸ ಕಂಡೆ ಅಕ್ಕಿ ಅಡಕೆ ಬೋಲೆ ತೆಂಗಿನ ಕಾಯಿ ಕಂಡೆ ಅಕ್ಕಿ ಅಡಕೆ ಬೋಲೆ ತೆಂಗಿನ ಕಾಯಿ ಕಂಡೆ ಕೇಳವ್ವ ನಾನೊಂದು ಕನಸ ಕಂಡೆ ಕೇಳವ್ವ ನಾನೊಂದು ಕನಸ ಕಂಡೆ ಹಿಂದೆಂದೂ ಕಂಡು ಕೇಳಿ ಅರಿಯದ ಅಕ್ಕನ ಈ ನಿರ್ಧಾರವು ಬಿರುಗಾಳಿಯನ್ನೇ ಎಬ್ಬಿಸಿರಬೇಕು ಉಡುತಡಿಯಲ್ಲಿ. ಚಕಿತರಾದವರಾರೋ, ಹೊಗಳಿದವರಾರೋ, ತೆಗಳಿದವರಾರೋ, ಈ ಸ್ತುತಿನಿಂದೆಗಳು ಅಕ್ಕನ ಕಿವಿಗಳವರೆಗೂ ಮುಟ್ಟಿರಬೇಕು. ಈ ಸ್ತುತಿನಿಂದೆಗಳಿಗೆ ಉತ್ತರವಾಗಿ ಉಸುರಿರಬಹುದಾದ ಈ ಅಮರ ವಚನ ಜಗದ ಜೀವಿಗಳಿಗೆಲ್ಲ ಸಾಂತ್ವನ ನೀಡಬಲ್ಲ ಸುಧಾನಿಧಿಯೇ ಸರಿ. ಬೆಟ್ಟದ ಮೇಲೊಂದು ಮನೆಯಮ್ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗೆ ಅಂಜಿದೊಡೆ ಎಂತಯ್ಯ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ. ಆ ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆ ಮಾಡಿ ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆ ಮಾಡಿ ಸಂತೆಯೊಳಗೊಂದು ಮನೆ ಮಾಡಿ ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಎಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವಕೇಳ ಚನ್ನಮಲ್ಲಿಕಾರ್ಜುನ ದೇವಕೇಳ ಚನ್ನಮಲ್ಲಿಕಾರ್ಜುನ ದೇವಕೇಳ ಚನ್ನಮಲ್ಲಿಕಾರ್ಜುನ ದೇವಕೇಳ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ. ಆ
ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಲು ಬೇಕಯ್ಯ ಬೇಕಯ್ಯ ಚನ್ನಮಲ್ಲಿಕಾರ್ಜುನ ದೇವಕೇಳ ಚನ್ನಮಲ್ಲಿಕಾರ್ಜುನ ದೇವಕೇಳ ಚನ್ನಮಲ್ಲಿಕಾರ್ಜುನ ದೇವಕೇಳ ಚನ್ನಮಲ್ಲಿಕಾರ್ಜುನ ದೇವಕೇಳ ಬೆಟ್ಟದ ಮೇಲೊಂದು ಮನೆಯಮ್ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ ಮೃಗಗಳಿಗಂಜಿದೊಡೆ ಎಂತಯ್ಯ ಮೃಗಗಳಿಗಂಜಿದೊಡೆ ಎಂತಯ್ಯ. ಅಕ್ಕನ ನಿರ್ಧಾರದ ಅಚಲತೆಯನ್ನು ಪರೀಕ್ಷಿಸುವ ಪ್ರಸಂಗವಾಗಿ ಪರಿಣಮಿಸಿತು ದೊರೆ ಕೌಶಿಕನ ಮೋಹದ ಪ್ರಕರಣ. ಆ ಅಗ್ನಿ ಪರೀಕ್ಷೆಯಿಂದ ಪ್ರಜ್ವಲಿಸುವ ಪ್ರಭೆಯಾಗಿ ಹೊರಬಿದ್ದಳು ಅಕ್ಕ. ಮದುವೆ ಪ್ರಸ್ತಾಪ ಬಂದಾಗಲೋ ಮದುವೆ ಮುರಿದು ಬಿದ್ದಾಗಲೋ ಗೆಳತಿಯರು ತಂದೆ ತಾಯಿಯರು ಕೌಶಿಕನನ್ನು ನಿರಾಕರಿಸುವುದು ಸರಿಯಲ್ಲವೆಂದು ವಾದಿಸಿದರೇನೋ ಮೂಡಿ ಬಂದಿತು ಅಕ್ಕನ ಈ ಅಪೂರ್ವ ಉತ್ತರ. ಚೆಲುವಂಗೆ ನಾನುಲಿದೆ ಎಡೆ ಇಲ್ಲದ ತಡೆ ಇಲ್ಲದ
ಕಲ್ಯಾಣಾಭಿಮುಖಿಯಾಗಿ ಹೊರಟು ಬಿಡುತ್ತಾಳೆ ಅಕ್ಕ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ನಿಮ್ಮ ಶರಣ ಬಸವಣ್ಣನ ಕಾಂಬ ತವಕವೆನಗಾಯಿತು ನೋಡ ಎಂದು ಹೊರಟ ಅಕ್ಕ ಅನುಭವ ಮಂಟಪದಲ್ಲಿ ನಡೆದ ಪ್ರಭುದೇವರ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಬಸವಣ್ಣನ ಮಹಾಮನೆಯಲ್ಲಿ ಕೆಲ ಕಾಲ ಶರಣ ಸತಿತ್ವ ಲಿಂಗಪತಿತ್ವದ ಸಾಧನೆ ನಡೆಸುತ್ತಾಳೆ. ಅಧ್ಯಾತ್ಮ ವಿರಹ ಪ್ರಖರವಾಗಲು ಶ್ರೀಗಿರಿಗೆ ಹೊರಟೇ ಬಿಡುತ್ತಾಳೆ. ಬೀಳ್ಕೊಡಲು ಬಂದ ಶರಣೆಯರೆಲ್ಲರಿಗೆ ನತಳಾಗಿ ವಾಣಿಯ ವೀಣೆಯೇ ನುಡಿದಂತೆ ಹಾಡುತ್ತಾಳೆ.
ನೆರೆದ ಶರಣ ಶರಣೆಯರು ಸ್ತಂಭೀಭೂತರಾಗಿ ನಿಂತು ಆಲಿಸುತ್ತಿದ್ದಂತೆ ನಿಮ್ಮ ಮಂಡೆಗೆ ಹೂವತಹೆ ಹುಲ್ಲತಾರೆ ಹೂವತಹೆ ಹುಲ್ಲತಾರೆ ಎಂಬ ಅಕ್ಕನ ಆಶ್ವಾಸನ ಅವರ ಕಿವಿಗಳಲ್ಲಿ ಗುನುಗುಣಿಸುತ್ತದೆ. ಅಕ್ಕನ ಮಹಾಪ್ರಸ್ಥಾನ ಮುಂದುವರಿಯುತ್ತದೆ. ಆಗ ಅವಳಿಗೆ ವನವೆಲ್ಲ ನೀವೇ, ವನದೊಳಗಣ ದೇವತರುವೆಲ್ಲ ನೀವೇ, ತರುವಿನೊಳಗಾಡುವ ಖಗ ಮೃಗವೆಲ್ಲ ನೀವೇ, ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ನನಗೆ ಮುಖತೋರ ಎಂಬ ಉತ್ಕಟ ಹಂಬಲ. ಉತ್ಕಂಠಿತಳಾಗಿ ಕಂಡುದೆಲ್ಲವನ್ನೂ ಕೇಳತೊಡಗುತ್ತಾಳೆ. ಚೆನ್ನಮಲ್ಲಿಕಾರ್ಜುನ ಎಲ್ಲಿದ್ದಹರೆಂದು
ಸೃಷ್ಟಿ ಸಮಸ್ತದೊಡನೆ ಸಾಮರಸ್ಯವನ್ನು ಸಾಧಿಸಿ ಬಿಟ್ಟಿದ್ದಳು ಅಕ್ಕ. ಆಗ ಅವಳ ಕಣ್ಣಿಗೆ ಮಲ್ಲಿಕಾರ್ಜುನ ನಲ್ಲದದು, ಮಲ್ಲಿಕಾರ್ಜುನ ನಿಲ್ಲದುದು ಯಾವುದು? ಶ್ರೀಗಿರಿಯನ್ನು ವೈರಾಗ್ಯದ ಸೋಪಾನದ ಮೂಲಕ ಮಾನವನ ಊರ್ಧ್ವಗಾಮಿ ಅಭೀಪ್ಸೆಯ ಮಹತ್ ಸಂಕೇತವಾಗಿ ಏರಿದಳು ಅಕ್ಕ. ಕದಳಿಯ ಬನವ ಕಂಡು ನವಿರಾಂತಳಾಕೆ, ಕದಳಿಯ ಬನದಲ್ಲಿ ಭವಹರನ ಕಂಡಳಾಕೆ, ತನ್ನ ಮನದನ್ನ ನಭುವನ ಮನೋಹರ ರೂಪವನ್ನು ಕಣ್ಣಾರೆ ಕಂಡ ಧನ್ಯತೆ ಅಕ್ಕನದು. ಆ ರೂಪವನ್ನು ನೆನೆದವರ ಮನವೇ ಮಂದಿರ, ಅಲ್ಲಿ ಆ ರೂಪವೇ ಆರಾಧ್ಯ ದೈವತವಾಗುತ್ತದೆ. ಬದುಕಿದೆನು ಪರಮ ಗುರು ಚೆನ್ನ ಮಲ್ಲಿಕಾರ್ಜುನನ, ಪರಮ ಗುರು ಚೆನ್ನ ಮಲ್ಲಿಕಾರ್ಜುನನ ನಿಲುವ ಕಂಡು ನಿಲುವ ಕಂಡು ನಿಲುವ ಕಂಡು ಬದುಕಿದೆ ನಾನು ಬದುಕಿದೆನು ಪರಮ ಗುರು ಚೆನ್ನ ಮಲ್ಲಿಕಾರ್ಜುನನ ನಿಲುವ ಕಂಡು ನಿಲುವ ಕಂಡು ಬದುಕಿದೆ ನಾನು ಬದುಕಿದೆನು.